ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಡಿಟೋ ಇನ್ಶೂರೆನ್ಸ್ ಚಾನೆಲ್. ನಾನು ನಿಮ್ಮ ಹೋಸ್ಟ್ ಆ್ಯಂಡ್ ಫ್ರೆಂಡ್ ಶಶಾಂಕ್ ವಟ್ಟಮ್. ಡಿಟೋ ಕನ್ನಡ ಚಾನೆಲ್ನ ಮೊದಲನೇ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇಂಗ್ಲಿಷ್, ಹಿಂದಿ, ತೆಲುಗು ಮತ್ತೆ ತಮಿಳಲ್ಲಿ ಸುಮಾರು ವಿಡಿಯೋಸ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನನ್ಗನ್ಸ್ತು ಕನ್ನಡದವ್ರಿಗೆ ಇನ್ಶೂರೆನ್ಸ್ ನಾಲೆಜ್ ಸ್ಪ್ರೆಡ್ ಮಾಡೋಣ ಅಂತ, ವಿದೌಟ್ ಎನಿ ಕಾಂಪ್ಲೆಕ್ಸ್ ವರ್ಡ್ಸ್ ಆರ್ ಕನ್ಫ್ಯೂಷನ್. ಸೊ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋ ಮುಂಚೆ ನಿಮಗೆ ಡಿಟೋ ಬಗ್ಗೆ ಸ್ವಲ್ಪ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ. ನಾವು ಕಾಮತ್ ಬ್ರದರ್ಸ್ ಅವರ ಝೀರೋದಿಂದ ಬ್ಯಾಕ್ಟ್ ಆಗಿದ್ದೀವಿ. 9 ಲಕ್ಷಕ್ಕಿಂತ ಹೆಚ್ಚು ಕ್ಲೈಂಟ್ಸ್ಗಳಿಗೆ ಸ್ಪ್ಯಾಮ್ ಇಲ್ಲದೆ ಫ್ರೀ ಇನ್ಶೂರೆನ್ಸ್ ಸಲಹೆ ಕೊಟ್ಟಿದ್ದೀವಿ, ಅಂಡ್ ಅದುವೇ ವಿದೌಟ್ ಎನಿ ಫೋರ್ಸ್ಫುಲ್ ಸೆಲ್ಲಿಂಗ್. ಸೊ ನಿಮ್ಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಇನ್ಶೂರೆನ್ಸ್ ಅಡ್ವೈಸ್ ಬೇಕಾಗಿದ್ದಲ್ಲಿ ಅಥವಾ ಕಂಪೇರ್ ಮಾಡೋದಾಗ್ಲಿ ಹೆಲ್ಪ್ ಬೇಕಾದ್ರೆ ವಿದೌಟ್ ಎನಿ ಟೆನ್ಷನ್ ಒಂದು ಫ್ರೀ ಕಾಲ್ ಬುಕ್ ಮಾಡ್ಕೊಳ್ಳಿ. ಲಿಂಕ್ ಕಾಮೆಂಟ್ಸ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ HDFC Ergo Optima Secure ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ಬಗ್ಗೆ ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಮಾಡೋಣ. ಎಲ್ಲಾ ಫೀಚರ್ಸ್, ಆಡ್ ಆನ್ಸ್, ವೇಟಿಂಗ್ ಪೀರಿಯಡ್, ಡಿಸ್ಕೌಂಟ್, ಪ್ರೀಮಿಯಮ್, ಇದ್ರ ಬಗ್ಗೆ ಎಲ್ಲ ನಾನು ಕ್ಲೀನ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸರಿ, ವಿಡಿಯೋದು ಎಂಡ್ ಅಲ್ಲಿ ಈ ಪ್ಲಾನ್ ನಿಮ್ಗೆ ಏನ್ ಕೊಡುತ್ತೆ, ನಿಮ್ ನೀಡ್ಗೆ ಕರೆಕ್ಟ್ ಆಗಿದೆಯಾ ಇಲ್ವಾ, ಬೇರೆ ಯಾವ ಪ್ಲಾನ್ ಸರಿ ಇದೆ ಅಂತ ನೀವು ಈಸಿಯಾಗಿ ಡಿಸೈಡ್ ಮಾಡ್ಕೋಬಹುದು. ಒಳ್ಳೆ ಇನ್ಶೂರೆನ್ಸ್ ಕಂಪನಿಯಿಂದ ಇನ್ಶೂರೆನ್ಸ್ ತಗೋಬೇಕು ಅಂದ್ರೆ ಫಸ್ಟ್ ಅವ್ರದ್ದು ಆಪರೇಷನ್ ಮೆಟ್ರಿಕ್ಸ್ ನೋಡಬೇಕು. ಅಂದ್ರೆ ಅವ್ರದ್ದು CSR, ICR ಅಂಡ್ ಎಟ್ಸೆಟ್ರಾ. ಬನ್ನಿ ನೋಡೋಣ. ಲಾಸ್ಟ್ 3 years ಆವರೇಜ್ ನೋಡಿದ್ರೆ CSR ಆಫ್ HDFC ಇಸ್ ಅರೌಂಡ್ 97%, ಇನ್ಕಮ್ ಕ್ಲೇಮ್ ರೇಷಿಯೋ 86% ಇದೆ, ಕಂಪ್ಲೇಂಟ್ ರೇಟ್ ತುಂಬಾನೇ ಕಮ್ಮಿ ಇದೆ, ಬರೀ 9 per 10,000 ಕ್ಲೇಮ್ಸ್. ನೆಟ್ವರ್ಕ್ ಹಾಸ್ಪಿಟಲ್ ಪೂರ್ತಿ ಇಂಡಿಯಾದಲ್ಲಿ 13,000ಕ್ಕಿಂತ ಜಾಸ್ತಿ ಇದೆ. ಸೊ ಆಪರೇಷನ್ ಸೈಡ್ ಇಂದ ನೋಡಿದ್ರೆ ಸಕ್ಕದಾಗಿ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ಈಗ ಪ್ಲಾನ್ ಕಂಡೀಷನ್ಸ್ ನೋಡೋಣ. ಅಡಲ್ಟ್ಸ್ಗೆ ಎಂಟ್ರಿ ಏಜ್ 18 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ, ಸೊ ಎನಿ ಟೈಮ್ ಸೇರ್ಕೋಬಹುದು, ವಿತ್ ಲೈಫ್ ಲಾಂಗ್ ರಿನ್ಯೂಬಿಲಿಟಿ ಇರುತ್ತೆ. ಮಕ್ಕಳಿಗೆ 91 ದಿನದಿಂದ ಸ್ಟಾರ್ಟ್ ಆಗುತ್ತೆ, 25 ವರ್ಷ ತನಕ ಅವರು ಡಿಪೆಂಡೆಂಟ್ ಅಂತ ಕನ್ಸಿಡರ್ ಆಗಿರ್ತಾರೆ. ಅದಾದ್ಮೇಲೆ ಅವರು ಒಂದು ಸೆಪರೇಟ್ ಪ್ಲಾನ್ಗೆ ಶಿಫ್ಟ್ ಆಗಬೇಕು. ಈಗ ಸಮ್ ಇನ್ಶೂರ್ಡ್ ಆಪ್ಷನ್ಸ್ ನೋಡ್ಕೊಂಡ್ ಬರೋಣ. ತುಂಬಾ ವೈಡ್ ಆಗಿದೆ. 5 ಲಕ್ಷದಿಂದ 2 ಕೋಟಿ ತನಕ ಕವರೇಜ್ ಸಿಗುತ್ತೆ. 1, 2 ಅಥವಾ 3 ವರ್ಷ ತನಕ ನೀವು ಪ್ರೀಮಿಯಂ ಒಟ್ಟಿಗೆ ಕಟ್ಬಿಡ್ಬೋದು. ಅಂದ್ರೆ ಇದರಿಂದ ನಿಮ್ಗೆ ಪ್ರೀಮಿಯಮ್ಸ್ ತುಂಬಾ ಕಮ್ಮಿ ಬೀಳುತ್ತೆ. ನೀವು ಈ ಪ್ಲಾನ್ ಇಂಡಿವಿಜುವಲ್ ಅಥವಾ ಫ್ಯಾಮಿಲಿ ಫ್ಲೋಟರ್ ಆಗಿ ತಗೋಬಹುದು. ಸೊ ಚಾಯ್ಸ್ ನಿಮ್ದು. ಸರಿ ಗಂಡ್ರಿ, ಈಗ ಕ್ವಿಕ್ ಆಗಿ ಫೀಚರ್ಸ್ ನೋಡ್ಕೊಂಡ್ ಬರೋಣ. ಕೋ ಪೇಮೆಂಟ್ ಇಲ್ಲ, ಡಿಸೀಸ್ ವೈಸ್ ಸಬ್ಲಿಮಿಟ್ ಇಲ್ಲ, ರೂಮ್ ರೆಂಟ್ ಕ್ಯಾಪ್ ಇಲ್ಲ. ಅಂದ್ರೆ ನಿಮ್ಗೆ ಬೇಕಾಗಿರೋ ಹಾಸ್ಪಿಟಲ್ ರೂಮು, ನಿಮ್ಗೆ ಬೇಕಾಗಿರೋ ಟ್ರೀಟ್ಮೆಂಟ್ ನೀವು ಚೂಸ್ ಮಾಡ್ಕೋಬಹುದು. ಪ್ರೀ ಅಂಡ್ ಪೋಸ್ಟ್ ಹಾಸ್ಪಿಟಲೈಸೇಷನ್ ಕೂಡ ಸಕ್ಕದಾಗಿದೆ. 60 days ಪ್ರೀ ಹಾಸ್ಪಿಟಲೈಸೇಷನ್, 180 days ಪೋಸ್ಟ್ ಹಾಸ್ಪಿಟಲೈಸೇಷನ್, ಡೇ ಕೇರ್, ಮಾಡರ್ನ್ ಟ್ರೀಟ್ಮೆಂಟ್, ಡಾಮಿಸಿಲರಿ ಕೇರ್, ಆಯುಷ್ ಎಲ್ಲ ಫುಲ್ ಸಮ್ ಇನ್ಶೂರ್ಡ್ ವರೆಗೂ ಕವರ್ ಆಗುತ್ತೆ. ಸೊ ಟೆನ್ಷನ್ ಬೇಡ. ಈಗ ಎಲ್ರು ಕೇಳ್ತಾರೆ, ಗುರು ಇನ್ಶೂರೆನ್ಸ್ ತಗೊಂಡ್ರೆ ಅವ್ರು ನಮ್ಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ಲ, ಅಲ್ಲೇ ನೋಡಿ ಬರೋದು ಬೋನಸ್ ಸ್ಟ್ರಕ್ಚರ್. ಇಲ್ಲಿ ಇದೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿ ವರ್ಷ ನಿಮ್ ಬೇಸ್ ಕವರ್ 50% ತನಕ ಇನ್ಕ್ರೀಸ್ ಆಗುತ್ತೆ. ಕ್ಲೇಮ್ ಮಾಡಿದ್ರು ಪರವಾಗಿಲ್ಲ, ಮಾಡದಿದ್ರು ಪರವಾಗಿಲ್ಲ, ಟೆನ್ಷನ್ ಬೇಡ. ಬಟ್ ಒಂದು ಕ್ಯಾಪಿಂಗ್ ಇದೆ, ಅದೇನಪ್ಪಾ ಅಂದ್ರೆ 100%. ಇದ್ರ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಆಮೇಲೆ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ ಸ್ವಲ್ಪ ಹೊತ್ತಲ್ಲಿ. ಈಗ ಇದರಲ್ಲಿ ರಿಸ್ಟೋರ್ ಬೆನಿಫಿಟ್ ಅಂತ ಒಂದಿದೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಒಂದೇ ವರ್ಷದಲ್ಲಿ ನಿಮ್ ಹಾಸ್ಪಿಟಲೈಸೇಷನ್ ಏನಾರು ಆಯ್ತು ಅನ್ಕೊಳ್ಳಿ, ಫುಲ್ ಸಮ್ ಇನ್ಶೂರ್ಡ್ ಖಾಲಿ ಆಯ್ತು, ಪರವಾಗಿಲ್ಲ, 100% ಮತ್ತೆ ಕವರ್ ಫುಲ್ ರಿಫಿಲ್ ಆಗುತ್ತೆ. ಅಂದ್ರೆ 10 ಲಕ್ಷ ಪಾಲಿಸಿ ಇತ್ತು, 10 ಲಕ್ಷ ಫುಲ್ ಕಂಪ್ಲೀಟ್ ಆಗಿ ಹೊಟ್ಟೋಯ್ತು, 10 ಲಕ್ಷ ನಿಮ್ಗೆ ವಾಪಸ್ ಬರುತ್ತೆ. ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಎನಿ ಇಲ್ನೆಸಸ್. ಸೊ ನೆಕ್ಸ್ಟ್ ನೋಡೋಣ, ಪ್ರಿವೆಂಟಿವ್ ಹೆಲ್ತ್ ಚೆಕ್ಅಪ್. ಸೊ ಇದು ಎವ್ರಿ ಪಾಲಿಸಿ ಇಯರ್ ಅಲ್ಲಿ ಇನ್ಕ್ಲೂಡೆಡ್ ಆಗಿದೆ, ಬಟ್ ಫಸ್ಟ್ ಇಯರ್ ಮಾತ್ರ ಕಂಪ್ಲೀಟ್ ಆಗಿರ್ಬೇಕು. ಈಗ ಲಿಮಿಟ್ಸ್ ನಿಮ್ ಸಮ್ ಇನ್ಶೂರ್ಡ್ ಪಾಲಿಸಿ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಆಂಬ್ಯುಲೆನ್ಸ್ ಕವರೇಜ್ ಕೂಡ ಇದೆ, ಅಪ್ ಟು ಸಮ್ ಇನ್ಶೂರ್ಡ್ ಫಾರ್ ರೋಡ್ ಆಂಬ್ಯುಲೆನ್ಸ್, ಅಪ್ ಟು 5 lakh rupees ಫಾರ್ ಏರ್ ಆಂಬ್ಯುಲೆನ್ಸ್. ಸರಿ, ಈಗ ವೇಟಿಂಗ್ ಪೀರಿಯಡ್ ನೋಡ್ಕೊಂಡ್ ಬರೋಣ. ಇನಿಷಿಯಲ್ 30 ದಿನ ವೇಟಿಂಗ್ ಪೀರಿಯಡ್ ಇದ್ದೇ ಇದೆ. ಆ ಟೈಮಲ್ಲಿ ಬರೀ ಆಕ್ಸಿಡೆಂಟ್ ಕವರ್ ಆಗುತ್ತೆ. ಸ್ಪೆಸಿಫಿಕ್ ಇಲ್ನೆಸಸ್ ಲೈಕ್ ಕ್ಯಾಟ್ರಾಕ್ಟ್, ಹರ್ನಿಯಾ, ಅದಕ್ಕೆ 2 years ವೇಟಿಂಗ್ ಪೀರಿಯಡ್ ಇರುತ್ತೆ. ಮತ್ತೆ PD ಕಂಡೀಷನ್ಸ್ ಅಂದ್ರೆ ಡಯಾಬಿಟೀಸ್, ಆಸ್ತಮಾ, ಅದಕ್ಕೆಲ್ಲ 3 ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ. ಬಟ್ ಇದನ್ನ ಕಮ್ಮಿ ಮಾಡ್ಕೋಬೇಕಂದ್ರೆ ಒಂದು ಆಡ್ ಆನ್ ಸಿಗುತ್ತೆ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸರಿ, ಈಗ ಮುಂದಕ್ಕೆ ಹೋಗೋಣ. ನಿಮ್ಗೆ ಎಕ್ಸ್ಪರ್ಟ್ ಇನ್ಶೂರೆನ್ಸ್ ಅಡ್ವೈಸ್ ಬೇಕು ಅಂದ್ರೆ ನಮ್ಮ ಅಡ್ವೈಸರ್ ಜೊತೆ ಮಾತಾಡೋದು ಮರಿಬೇಡಿ ಪ್ಲೀಸ್. ನಮ್ಮ ಸರ್ವಿಸ್, ಕ್ಲೇಮ್ ಹೆಲ್ಪ್ ಎಲ್ಲಾನು ಫ್ರೀ ಆಗಿರುತ್ತೆ. ನಿಮ್ಗೆ ಏನು ಎಕ್ಸ್ಟ್ರಾ ಕಾಸ್ಟ್ ಇಲ್ಲ. ಜಸ್ಟ್ ಒನ್ ಕ್ವಿಕ್ ಕಾಲ್ ಬುಕ್ ಮಾಡ್ಕೊಳ್ಳಿ. ಲಿಂಕ್ ಕಾಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ನಿಮಗೆ ಸಿಗುತ್ತೆ. ಈಗ ಈ ಪಾಲಿಸಿ ಯಾಕೆ ಇಷ್ಟು ಸಕ್ಕದಾಗಿದೆ ಗುರು ಅಂತ ನೋಡ್ಕೊಂಡ್ ಬರೋಣ. ಈ ಪ್ಲಾನ್ ಅಲ್ಲಿ 4 ಬೆನಿಫಿಟ್ಸ್ ಗಳಿದೆ ಇನ್ ಬಿಲ್ಟ್. ಸೊ ಇದಕ್ಕೆ ಏನು ಎಕ್ಸ್ಟ್ರಾ ಕಾಸ್ಟ್ ಕೊಡಂಗಿಲ್ಲ. ಫಸ್ಟ್ ಸೆಕ್ಯೂರ್ ಬೆನಿಫಿಟ್, ಫಸ್ಟ್ ಡೇ ಇಂದಾನೆ ನಿಮ್ ಸಮ್ ಇನ್ಶೂರ್ಡ್ ಡಬಲ್ ಆಗುತ್ತೆ. ಅಂದ್ರೆ 10 ಲಕ್ಷದ ಪಾಲಿಸಿ ತಗೊಂಡ್ರ ಇಮಿಡಿಯೇಟ್ ಆಗಿ ಫಸ್ಟ್ ಡೇನೆ 20 ಲಕ್ಷ ಆಗುತ್ತೆ. ಬೋನಸ್ ಇಯರ್ಸ್ ಗೆ ವೇಟ್ ಮಾಡಂಗಿಲ್ಲ, ಕ್ಲೇಮ್ ಫ್ರೀ ಇಯರ್ ಗೆ ವೇಟ್ ಮಾಡಂಗಿಲ್ಲ, ಇಮಿಡಿಯೇಟ್ ಆಗಿ ಬೂಸ್ಟ್ ಸಿಗುತ್ತೆ. ಸೊ ಮೆಡಿಕಲ್ ಕಾಸ್ಟ್ ಹೆಚ್ಚಾದಾಗ ಇದೊಂದು ರಿಯಲ್ ಸೇಫ್ಟಿ ನೆಟ್ ತರ ಆಗಿರುತ್ತೆ. ನೆಕ್ಸ್ಟ್ ಬಂದು ಪ್ರೊಟೆಕ್ಟ್ ಬೆನಿಫಿಟ್. ಗ್ಲೌಸ್, ಸಿರಿಂಜ್, ಮಾಸ್ಕ್, ಅಡ್ಮಿನ್ ಚಾರ್ಜ್, PPE ಕಿಟ್ ಇವು ರಿಇಂಬರ್ಸ್ಮೆಂಟ್ ಆಗಲ್ಲ ಅದರ್ ಪ್ಲಾನ್ಸ್ ಅಲ್ಲಿ, ಬಟ್ ಇದರಲ್ಲಿ ಕವರ್ಡ್, ಅದು ಇನ್ ಬಿಲ್ಟ್. ಏನಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. 10 to 15% ಆಫ್ ಹಾಸ್ಪಿಟಲ್ ಬಿಲ್ ಯಾವಾಗ್ಲೂ ಈ ಕನ್ಸ್ಯೂಮಬಲ್ಸ್ ಇಂದಾನೇ ಇರುತ್ತೆ.
ಸೊ ಅದು ನೀವು ನಿಮ್ ಕೈಯಿಂದಾನೇ ಕೊಡಬೇಕು. 1 ಲಕ್ಷದ ಸರ್ಜರಿ ಆಯ್ತಾ, 15,000 ನಿಮ್ ಕೈಯಾರೆ ಕೊಡಬೇಕು. ಇದ್ರಿಂದ ನೀವ್ ಏನು ಎಕ್ಸ್ಟ್ರಾ ಕಾಸು ಕೊಡದೆ ಬೇಡ. ಸರಿ, ನೆಕ್ಸ್ಟ್ ಪ್ಲಸ್ ಬೆನಿಫಿಟ್. ಇದು ಬೋನಸ್ ತರ ಬಟ್ ಜಾಸ್ತಿ ಫ್ಲೆಕ್ಸಿಬಲ್. ಪ್ರತಿ ವರ್ಷ 50% ಎಕ್ಸ್ಟ್ರಾ ಕವರೇಜ್ ಸಿಗುತ್ತೆ. ಕ್ಲೇಮ್ ಮಾಡಿದ್ರು ಗ್ರೋತ್ ಆಗುತ್ತೆ. ಮ್ಯಾಕ್ಸಿಮಮ್ 100% ತನಕ ಕ್ಯಾಪಿಂಗ್ ಇರುತ್ತೆ. ಬೇರೆ ಪ್ಲಾನ್ಸ್ ಗಳಲ್ಲಿ ಕ್ಲೇಮ್ ಮಾಡಿದ್ರೆ ಬೋನಸ್ ಸ್ಟಾಪ್ ಆಗೋದು ಕಾಮನ್ ಗುರು, ಆದ್ರೆ ಇದರಲ್ಲಿ ಆ ಪ್ರಾಬ್ಲಮೇ ಇಲ್ಲ. ಸರಿ, ಫೈನಲಿ ರಿಸ್ಟೋರ್ ಬೆನಿಫಿಟ್. ನಿಮ್ದು ಸಮ್ ಇನ್ಶೂರ್ಡ್ ಖಾಲಿ ಆಯ್ತು ಅನ್ಕೊಳ್ಳಿ, ಪರವಾಗಿಲ್ಲ, 100% ರಿಸ್ಟೋರ್ ಆಗುತ್ತೆ. ಪಾಲಿಸಿ ಇಯರ್ ಅಲ್ಲಿ 1 ಟೈಮ್ ಇದೆ ಇದು ಬೇಸ್ ಪ್ಲಾನ್ ಅಲ್ಲಿ. ಅನ್ಲಿಮಿಟೆಡ್ ಟೈಮ್ ಬೇಕು ಅಂದ್ರೆ ನೀವು ಆಡ್ ಆನ್ ಹಾಕೋಬಹುದು. ಸರಿ, ಆದ್ರೆ ಬೇಸ್ ಲೆವೆಲ್ ಅಲ್ಲಿ ಕೂಡ ಇದು ಸ್ಟ್ರಾಂಗ್ ಬ್ಯಾಕಪ್ ಆಗಿದೆ. ಸೊ ಸೆಕ್ಯೂರ್ ನಿಮ್ ಕವರ್ ಡಬಲ್ ಮಾಡುತ್ತೆ. ಪ್ರೊಟೆಕ್ಟ್ ಕನ್ಸ್ಯೂಮಬಲ್ಸ್ ಇಂದ ನಿಮ್ಗೆ ಆಗೋ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಗಳಿಂದ ಸ್ಟಾಪ್ ಮಾಡುತ್ತೆ. ಪ್ಲಸ್ ಬೆನಿಫಿಟ್ ನಿಮ್ ಕವರೇಜ್ ಗ್ರೋ ಮಾಡುತ್ತೆ. ರಿಸ್ಟೋರ್ ಬೆನಿಫಿಟ್ ಬ್ಯಾಕಪ್ ಸೇಫ್ಟಿ ನೆಟ್ ಕೊಡುತ್ತೆ. ಸರಿ, ಈಗ ಆಪ್ಷನ್ ಆಡ್ ಆನ್ಸ್ ನ ನೋಡ್ಕೊಂಡ್ ಬರೋಣ. ಅನ್ಲಿಮಿಟೆಡ್ ರಿಸ್ಟೋರ್ ಇಂದ ರಿಪೀಟೆಡ್ ರಿಸ್ಟೋರ್ ಬೇಕಾದ್ರೆ ಇದನ್ನ ಹಾಕೊಳ್ಳಿ, ಕಾಸ್ಟ್ ಎಫೆಕ್ಟಿವ್ ಆಗಿದೆ. ಅಗ್ರಿಗೇಟ್ ಡಿಡಕ್ಟಬಲ್ ಅಂತ ಇನ್ನೊಂದಿದೆ, ಇದನ್ನ ಹಾಕೊಂಡ್ರೆ ಅಪ್ ಫ್ರಂಟ್ ನೀವು ಒಂದಿಷ್ಟು ದುಡ್ಡು ಕೊಡಬೇಕು. ದಟ್ ಇಸ್ ಕಾಲ್ಡ್ ಎಸ್ ಡಿಡಕ್ಟಬಲ್. ಮೇಜರ್ ಏನಾದ್ರು ಹಾಸ್ಪಿಟಲೇಷನ್ ಆದ್ರೆ ಇನ್ಶೂರರ್ ಕೊಡುತ್ತೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ನಿಮ್ಮ ಪ್ರೀಮಿಯಮ್ಸ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಆಪ್ಟಿಮಾ ವೆಲ್ಬಿಂಗ್ OPD ಅಂತ ಇದೆ. ಇದರಲ್ಲಿ ಅನ್ಲಿಮಿಟೆಡ್ ಕನ್ಸಲ್ಟೇಷನ್, ಪಿಕಪ್, ಲ್ಯಾಬ್ ಸ್ಯಾಂಪಲ್ ಪಿಕಪ್, ಕ್ಲಿನಿಕ್ ವಿಸಿಟ್ಸ್ ಇವೆಲ್ಲ ಕವರ್ ಆಗಿರುತ್ತೆ. ಬಟ್ ಬರೀ ಕೆಲವೇ ಸಿಟೀಸ್ ಗಳಲ್ಲಿ ಅವೈಲೇಬಲ್ ಇದು. ನೆಕ್ಸ್ಟ್ ಪೇರೆಂಟ್ಹುಡ್ ಕವರ್ ಅಂತ ಇದೆ. ಮೆಟರ್ನಿಟಿ, ಎಂಬ್ರಿಯೋ ಫ್ರೀಸಿಂಗ್, 2 IVF ಸೈಕಲ್ ತನಕ ಕವರ್ ಇರುತ್ತೆ. ಪಾಲಿಸಿಯಲ್ಲಿ 1 ಫೀಮೇಲ್ ಇರಲೇಬೇಕು ಅಂಡ್ ಶಿ ಹ್ಯಾಸ್ ಟು ಬಿ 18+ ಫಾರ್ ದ ಕವರೇಜ್. ಬಟ್ ನ್ಯೂ ಬಾರ್ನ್ ಬೇಬೀಸ್ಗೆ ಇದರಲ್ಲಿ ಕವರೇಜ್ ಇಲ್ಲ. ಈಗ ಇನ್ನೊಂದು ಏನಪ್ಪ ಆಡ್ ಆನ್ ಅಂದ್ರೆ ಲಿಮಿಟ್ಲೆಸ್ ಅಂತ ಇದೆ. ಯಾವ್ದಾದ್ರು 1 ಅಥವಾ 2 ಕ್ಲೇಮ್ ನಿಮ್ ಸಮ್ ಇನ್ಶೂರ್ಡ್ ಮೇಲೆ ಡಿಪೆಂಡ್ ಆಗಿರೋದ್ರಲ್ಲಿ ಎನಿ ಅಮೌಂಟ್ ಆಫ್ ಕ್ಲೇಮ್ ನ ನಿಮ್ ಇನ್ಶೂರರ್ ಕೊಡುತ್ತೆ. ಬಟ್ ದಿಸ್ ಓನ್ಲಿ ಒನ್ಸ್ ಆರ್ ಟ್ವೈಸ್ ಇನ್ ಯೋರ್ ಪಾಲಿಸಿ. ನೆಕ್ಸ್ಟ್ ಒನ್ ಆಫ್ ದ ಬೆಸ್ಟ್ ಆಡ್ ಆನ್ಸ್ ಹೇಳ್ಬೋದು ABCD ಕ್ರಾನಿಕ್ ಕೇರ್ ಅಂತ. ಆಸ್ಮಾ, BP, ಕೊಲೆಸ್ಟ್ರಾಲ್, ಡಯಾಬಿಟೀಸ್ಗೆ 30 ದಿನ ವೇಟಿಂಗ್ ಪೀರಿಯಡ್ ಅಷ್ಟೇ ಇರುತ್ತೆ. ಸ್ಟ್ಯಾಂಡರ್ಡ್ 3 ವರ್ಷದಿಂದ ಅದು 30 ಡೇಸ್ಗೆ ರೆಡ್ಯೂಸ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಕವರೇಜ್ ಸಿಗುತ್ತೆ. ಸರಿ, ಲಾಸ್ಟ್ ಒನ್ ಹಾಸ್ಪಿಟಲ್ ಕ್ಯಾಶ್. ಅಡ್ಮಿಟ್ ಆದ್ರೆ ಡೈಲಿ ನಿಮ್ಗೆ ಒಂದಿಷ್ಟು ಫಿಕ್ಸ್ಡ್ ಅಮೌಂಟ್ ಕೊಡ್ತಾರೆ ಫಾರ್ ಸಮ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್. ಈಗ ಡಿಸ್ಕೌಂಟ್ಸ್ ನೋಡ್ಕೊಂಡ್ ಬರೋಣ. 5% ಆನ್ಲೈನ್ ಡಿಸ್ಕೌಂಟ್ ಸಿಗುತ್ತೆ, 5% ಎಂಪ್ಲಾಯ್ ಡಿಸ್ಕೌಂಟ್ ಸಿಗುತ್ತೆ ನೀವು HDFC ಅಥವಾ ಮ್ಯೂನಿಕ್ RE ಎಂಪ್ಲಾಯ್ ಆಗಿದ್ದಲ್ಲಿ. 2.5% ಲಾಯಲ್ಟಿ ಡಿಸ್ಕೌಂಟ್ ಇದೆ, 10% ಫ್ಯಾಮಿಲಿ ಡಿಸ್ಕೌಂಟ್ ಇದೆ. 2 ವರ್ಷ ಒಟ್ಟಿಗೆ ತಗೊಂಡ್ರೆ 7.5%, 3 ವರ್ಷ ಒಟ್ಟಿಗೆ ತಗೊಂಡ್ರೆ 10% ತನಕ ಡಿಸ್ಕೌಂಟ್. ನಿಮ್ಗೆ ಯಾವ ಆಡ್ ಆನ್ಸ್ ಬೇಕು, ಯಾವ ನೆಸೆಸರಿ ಅಂತ ಕ್ಲಿಯರ್ ಆಗಿ ಗೊತ್ತಾಗಬೇಕಾದ್ರೆ ಒಂದು ಫ್ರೀ ಕಾಲ್ ಬುಕ್ ಮಾಡ್ಕೊಳ್ಳಿ. ನಾವು ಕಾಮ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಅಲ್ಲಿ ಸಿಗುತ್ತೆ. ಸರಿ, ಈಗ ಕ್ವಿಕ್ ಆಗಿ ಪ್ರೀಮಿಯಮ್ಸ್ ನಾನು ನಿಮ್ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ನೋಡ್ಕೊಂಡು ಕ್ವಿಕ್ ಆಗಿ ಬಂದ್ಬಿಡಿ ವಾಪಸ್. ಎಸ್ ಫ್ರೆಂಡ್ಸ್, ಗೊತ್ತು ಪ್ರೀಮಿಯಂ ಸ್ವಲ್ಪ ಜಾಸ್ತಿನೇ ಇದೆ ಅಂತ, ಬಟ್ ಇದಕ್ಕೊಂದು ರೀಸನ್ ಇದೆ. ಫಸ್ಟ್ ಆಫ್ ಆಲ್ HDFC ಬ್ರ್ಯಾಂಡ್. ನೆಕ್ಸ್ಟ್ ಇವರು ಇನ್ಬಿಲ್ಟ್ ಅಲ್ಲೇ ಸಿಕ್ಕಾಪಟ್ಟೆ ಫೀಚರ್ಸ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ಎಕ್ಸ್ಟ್ರಾ ಕಾಸು ಏನು ಕೊಡೋದು ಬೇಕಾಗಿಲ್ಲ ಬೇರೆ ಫೀಚರ್ಸ್ಗೆ. ಫೈನಲಿ ಇವ್ರದ್ದು ಆಪರೇಷನ್ ಮೆಟ್ರಿಕ್ಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಸೊ ಕ್ಲೇಮ್ ಎಕ್ಸ್ಪೀರಿಯನ್ಸ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅದಕ್ಕೆ ಈ ಪ್ರೈಸ್ ಜಸ್ಟಿಫೈಡ್ ಅಂತ ಹೇಳ್ಬೋದು. ಸರಿ ಕಣ್ರಿ, ಇದನ್ನೇ ನಿಮ್ಮ HDFC ಅವ್ರಿಗೂ ಆಪ್ಟಿಮಾ ಸೆಕ್ಯೂರ್ ನ ಕಂಪ್ಲೀಟ್ ಬ್ರೇಕ್ ಡೌನ್ ಆಯ್ತು ಇಲ್ಲಿಗೆ. ಈಗ ನಿಮ್ಗೆ ಇದಾದ್ಮೇಲೂ ಎಕ್ಸ್ಟ್ರಾ ಹೆಲ್ಪ್ ಬೇಕು ಅಂತ ಅಂದ್ರೆ ನಮ್ಮ ಜೊತೆ ಒಂದು ಫ್ರೀ ಕಾಲ್ ಬುಕ್ ಮಾಡ್ಕೊಳ್ಳಿ. ಕನ್ನಡದಲ್ಲೇ ಅಡ್ವೈಸರಿ ರಿಕ್ವೆಸ್ಟ್ ಮಾಡ್ಕೋಬಹುದು. ನೀವು ಸಿಂಪಲ್ ಆಗಿ ಅಲ್ಲಿ ನೀಡ್ ಕನ್ನಡ ಅಡ್ವೈಸರ್ ಅಂತ ಹಾಕಿದ್ರೆ ಸಾಕು, ನಾವು ಅಥವಾ ಬೇರೆ ಯಾರು ಬಂದು ನಿಮ್ಗೆ ಸಿಂಪಲ್ ಆಗಿ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಗಳನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಡಿಟ್ಟೋನ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಿಂಪಲ್, ಆನೆಸ್ಟ್ ಅಂಡ್ ಫ್ರೀ ಇನ್ಶೂರೆನ್ಸ್ ಕಾಂಟೆಂಟ್ ನ ಎಂಜಾಯ್ ಮಾಡಿ. ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಇನ್ಶೂರೆನ್ಸ್ ಹಂಟಿಂಗ್.